ಓಂ ದೇವಿ ಚಂದ್ರಘಂಟಾಯೈ ನಮಃ. ಪ್ರವರಾರೂಢ ಚಂಡಕೋಪಾಸ್ತ ಕಾಯೇರ್ಯಾತ ಪ್ರಸಾದಂ ತದಾತೆ ಮಾಹ್ಯಂ ಚಂದ್ರಘಂಟೋತಿ ವಿಶ್ರುತ. ದುರ್ಗಾದೇವಿಯ ಮೂರನೇ ಅವತಾರವಾದ ಮಾ ಚಂದ್ರಘಂಟ ತನ್ನ ಯೋಧನಂತಹ ನೋಟಕ್ಕೆ ಹೆಸರುವಾಸಿಯಾಗಿದ್ದು ಅನುಗ್ರಹ ಮತ್ತು ನಿರ್ಭತೆಯನ್ನು ಹೊರಹಾಕುತ್ತಾಳೆ. ಅರ್ಧ ಚಂದ್ರಾಕಾರದ ಚಂದ್ರ ತನ್ನ ಹಣೆಯನ್ನು ಅಲಂಕರಿಸಿರುವುದರಿಂದ ಅವಳು ತನ್ನ ಹೆಸರು ಪಡೆದುಕೊಂಡಿದ್ದಾಳೆ. ಇದು ಗಂಟೆಯನ್ನು ಹೋಲುತ್ತದೆ. ಈ ಅರ್ಧ ಚಂದ್ರಾಕಾರವು ಸಮಯ ಬದಲಾವಣೆ ಮತ್ತು ಚಕ್ರಗಳೊಂದಿಗಿನ ಅವಳ ಸಂಪರ್ಕವನ್ನು ಸಂಕೇತಿಸುತ್ತದೆ. ಆದರೆ ಗಂಟೆಯು ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುವ ಮತ್ತು ಶಾಂತಿಯನ್ನು ಉತ್ತೇಜಿಸುವ ದೈವಿಕ ಪ್ರಜ್ಞೆಯ ಧ್ವನಿಯನ್ನು ಸೂಚಿಸುತ್ತದೆ. ತಾಯಿ ಚಂದ್ರಘಂಟನನ್ನು ಹೆಚ್ಚಾಗಿ ಹುಲಿಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಇದು ಶೌರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಅವಳ 10 ಕೈಗಳು ತ್ರಿಶೂಲ, ಕತ್ತಿ, ಬಿಲ್ಲು ಮತ್ತು ಬಾಣದಂತಹ ಆಯುಧಗಳನ್ನು ಹೊತ್ತಿವೆ. ಇದು ದುಷ್ಟಶಕ್ತಿಗಳ ವಿರುದ್ಧ ಯುದ್ಧಕ್ಕೆ ಅವಳ ಸನ್ನದ್ಧತೆಯನ್ನು ಸೂಚಿಸುತ್ತದೆ. ಅದೇ ಸಮಯದಲ್ಲಿ ಅವಳು ತನ್ನ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡುತ್ತಾಳೆ. ಅವಳ ಕಾಂತಿ ಶಾಂತವಾಗಿದೆ ಮತ್ತು ಅವಳ 3ನೇ ಕಣ್ಣು ತೆರೆದಿರುತ್ತದೆ. ಯಾವುದೇ ನಕಾರಾತ್ಮಕತೆಯನ್ನು ನಾಶ ಮಾಡಲು ಸಿದ್ಧವಾಗಿದೆ. ಅವಳು ಸಕಾರಗೊಳಿಸುವ ಪ್ರಶಾಂತತೆಯ ಮತ್ತು ಶಕ್ತಿಯ ನಡುವಿನ ಸಮತೋಲನವನ್ನು ಪ್ರತಿಬಿಂಬಿಸುತ್ತಾಳೆ. ತಾಯಿ ಚಂದ್ರಘಂಟಾಳ ಕಥೆಯು ಶಿವನೊಂದಿಗೆ ಅವಳ ವಿವಾಹದ ಸಮಯಕ್ಕೆ ಹೋಗುತ್ತದೆ. ತಾಯಿ ಪಾರ್ವತಿಯು ಹಿಂದಿನ ಅವತಾರದಲ್ಲಿ ಅವಳು ಶಿವನ ಹೃದಯವನ್ನು ಗೆಲ್ಲಲು ತೀವ್ರವಾದ ತಪಸ್ಸು ಮಾಡಿದಳು. ಆದಾಗ್ಯೂ ಅವರ ವಿವಾಹದ ಸಮಯದಲ್ಲಿ ಭಗವಾನ್ ಶಿವನು ಬೂದಿ ಹಾವುಗಳು ಮತ್ತು ತಲೆಬುರುಡೆಯಿಂದ ಅಲಂಕರಿಸಲ್ಪಟ್ಟ ಬೆದರಿಸುವ ರೂಪದಲ್ಲಿ ಬಂದನು. ಇದು ಪಾರ್ವತಿಯ ಕುಟುಂಬವನ್ನು ಗಾಬರಿಗೊಳಿಸಿತು. ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಮತ್ತು ಸಂದರ್ಭಕ್ಕೆ ಸಮತೋಲನವನ್ನು ತರಲು ಪಾರ್ವತಿಯು ಚಂದ್ರಘಂಟನ ಸುಂದರ ಮತ್ತು ಪ್ರಶಾಂತ ರೂಪವಾಗಿ ರೂಪಾಂತರಗೊಂಡಳು. ಉಷ್ಣತೆ ಮತ್ತು ಕೃಪೆಯನ್ನು ಹೊರಸೂಸಿದಳು. ಅವಳ ಶಾಂತಿಗೊಳಿಸುವ ಉಪಸ್ಥಿತಿಯು ಅವಳ ಕುಟುಂಬದ ಚಿಂತಿತ ಹೃದಯಗಳನ್ನು ಶಮನಗೊಳಿಸಿತು. ಮಾತ್ರವಲ್ಲದೆ ಶಿವನೇ ನೋಟವನ್ನು ಮೃದುಗೊಳಿಸಿತು. ಈ ಕ್ರಿಯೆಯು ನಿರ್ಭರತೆ ಮತ್ತು ಕರುಣೆಯ ನಡುವಿನ ಸಮತೋಲನವನ್ನು ಸೂಚಿಸುತ್ತದೆ. ಅತ್ಯಂತ ಭೀಕರ ಸಂದರ್ಭಗಳನ್ನು ಸಹ ಶಾಂತಿ ಮತ್ತು ಪ್ರೀತಿಯಿಂದ ಎದುರಿಸಬಹುದು ಎಂದು ತಿಳಿಸುತ್ತದೆ. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.